ಒಂದಂತೂ ಸತ್ಯ, ಪ್ರತಿಯೊಂದು ಈ ರೀತಿಯಾದಂಥ ಪ್ರತೀಕಾರಗಳ ಕೊಲೆಗಳು ನಡೆದಾಗ ಅಲ್ಲೊಂದು ಭಾಷಣ ಇರುತ್ತೆ, ಅಲ್ಲೊಂದು ಪ್ರೇರೇಪಣೆ ಇರುತ್ತೆ, ಅಲ್ಲೊಂದು ಪ್ರಚೋದನೆ ಇರುತ್ತೆ. ಆ ಪ್ರಚೋದನೆಗಳು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತೆ. ಯಾಕೆ ಅಂದರೆ ಸೋಷಿಯಲ್ ಮೀಡಿಯಾ ತುಂಬ ಈಸಿಯಾಗಿ ಜನರಿಗೆ ರೀಚ್ ಆಗುತ್ತೆ. ಪ್ರತಿಯೊಬ್ಬರ ಮೊಬೈಲ್ಗಳಲ್ಲೂ ಕೂಡ ಅದು ಒಂದು ವೈರಲ್ ಕಂಟೆಂಟ್ ಆಗುತ್ತೆ. ವೈರಲ್ ಕಂಟೆಂಟ್ ಆಗಿ ಅದು ಪ್ರತಿಯೊಬ್ಬರನ್ನು ಕೂಡ ತಲುಪುತ್ತೆ. ಈ ಸಂದರ್ಭದಲ್ಲಿ ಈ ರೀತಿಯಾದ ಧರ್ಮದ ಅಪೀಮನ್ನು ತಲೆಗೆ ಏರಿಸಿಕೊಂಡಿರುವಂತಹ ಹಲವಾರು ಯುವಕರು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಮತ್ತು ತಾವು ಮಾಡ್ತಾ ಇರುವಂತಹ ಯಾವುದೇ ಒಂದು ಕೆಲಸ ಅಥವಾ ಯಾವುದೇ ಒಂದು ಈ ರೀತಿಯಾದಂತಹ ಪ್ರಚೋದನಾತ್ಮಕವಾದಂತಹ ಕ್ರಿಯೆಗಳು ಅದು ನಾನು ಧರ್ಮಕ್ಕೋಸ್ಕರ ಮಾಡ್ತಾ ಇರುವಂತಹ ಅತಿ ದೊಡ್ಡ ಕೆಲಸ, ಇದರಲ್ಲಿ ನಾನು ಸತ್ತರೂ ಹುತಾತ್ಮನಾಗುತ್ತೇನೆ ಎನ್ನುವಂತಹ ಮನೋಭಾವನೆ ಇರುವಂತಹ ಆ ಅಭಿಮನ್ನ ತಲೆಗೆ ಏರಿಸಿಕೊಂಡಿರುವಂತಹ ಯುವಕರು ಈ ರೀತಿಯಾದಂತಹ ಭಾಷಣಗಳಿಂದಲೂ ಈ ರೀತಿಯಾದಂತಹ ಸೋಷಿಯಲ್ ಮೀಡಿಯಾದ ಪೋಸ್ಟ್ಗಳಿಂದಲೂ ಪ್ರೇರೇಪಿತರಾಗಿ ನಾಳೆ ಮಾಡಬಾರದು ಕೆಲಸಗಳನ್ನು ಮಾಡಿ ತಾವು ಸಿಗಾಕೋತಾರೆ. ಅಷ್ಟೇ ಅಲ್ಲ, ಇನ್ನೊಬ್ಬರಿಗೂ ಕೂಡ ಇನ್ನಷ್ಟು ಪ್ರಚೋದನೆ ಕೊಡುವ ನಿಟ್ಟಿನಲ್ಲಿ ಇವರು ಪ್ರೇರೇಪಣೆ ಆಗ್ತಾರೆ. ಹಾಗಾಗಿನೇ ಇಂಥವರನ್ನ ಬಗ್ಗು ಬಡಿಯದ ಹೊರತು ಸಮಾಜದಲ್ಲಿ ಅಹಿತಕರ ಘಟನೆಗಳು ಮತ್ತು ಈ ರೀತಿಯಾದಂಥ ವಿಧ್ವಂಸಕ ಶಕ್ತಿಗಳ ಹಾರಾಟಕ್ಕೆ ಮತ್ತು ಮೆರೆದಾಟಕ್ಕೆ ಇನ್ನೂ ಕುಮ್ಮಕ್ಕು ಕೊಟ್ಟಂಗಾಗತ್ತೆ. ಆ ನಿಟ್ಟಿನಲ್ಲಿ ಕಾನೂನನ್ನು ಕಾಪಾಡಬೇಕಾದಂಥ ಇಲಾಖೆ ಈ ರೀತಿಯಾದಂಥ ಪೋಸ್ಟ್ಗಳನ್ನು ಹಾಕದವರನ್ನು ಹುಡುಕಿ ಅವ್ರಿಗೆ ಎಡೆಮುರಿ ಕಟ್ಟಬೇಕು. ಇಲ್ಲದೆ ಇದ್ದರೆ ಪ್ರಚೋದನೆ ಜಾಸ್ತಿ ಆಗುತ್ತೆ. ಪ್ರಚೋದನೆ ಪಡೆದಂತಹ ಕೆಲವೊಬ್ಬರು ನೆತ್ತಿಗೆ ಧರ್ಮದ ಅಪೀಮನ್ನು ಏರಿಸಿಕೊಂಡವರು ಮತ್ತೆ 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 ಇಂತಹ ಕೊಲೆಗಳನ್ನು ಮಾಡ್ತಾನೆ ಹೋಗ್ತಾರೆ. ಆಗ ನಮ್ಮ ಸಮಾಜ ಎಲ್ಲಿಗೆ ಹೋಗಿ ತಲುಪುತ್ತೆ ತಾವೇ ಊಹಿಸಿಕೊಳ್ಳಬೇಕು. ಓಕೆ, ಈ ಕುರಿತಂತೆ ಮಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಮಾತಾಡಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ಕೇಳೋಣ. ಘಟನೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಈ ದುಷ್ಕರ್ಮಿಗಳು ಮಾಡಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಯಾಕೆಂತ ಹೇಳಿದ್ರೆ ಇದು ಈ ಥರ ಸರಣಿ ಹತ್ಯೆಗಳಾಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಆ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಕೆಟ್ಟ ಹೆಸರು. ಇದರಲ್ಲಿ ಒಬ್ಬ ಯುವಕ ಯಾರು ತೀರೋಗಿದ್ದಾನೆ, ಅಬ್ದುಲ್ ರಹೀಮ್, ಮತ್ತು ಇನ್ನೊಬ್ಬನ ಮೇಲೆ ಇಬ್ಬರ ಮೇಲೆ ಈ ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಅದರಲ್ಲಿ ಒಬ್ಬ ತೀರೋಗಿದ್ದಾನೆ, ಇನ್ನೊಬ್ಬ ಆಸ್ಪತ್ರೆ ಚಿಕಿತ್ಸೆಯಲ್ಲಿದ್ದಾನೆ. ಆದರೆ ಔಟ್ ಆಫ್ ಡೇಂಜರ್ ಅಂತ ಕೂಡ ನಮಗೆ ವರದಿ ಇರತಕ್ಕಂಥದ್ದು. ಪೊಲೀಸ್ ಅವರಿಗೆ ಇದರ ಹಿಂದೆ ಯಾರಿದ್ದಾರೆ ಅಂತ ಕೂಡ ಕೆಲವು ಮಾಹಿತಿಗಳು ಕೂಡ ಗೊತ್ತಾಗಿದೆ. ಅದೆಲ್ಲ ಅವರು ಖಂಡಿತವಾಗಿಯೂ ಯಾರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಹಿಡಿದಾಕುವಂಥ ಕೆಲಸ ಪೊಲೀಸರು ಮಾಡ್ತಾರೆ ಅಂತ ಕೂಡ ನನಗೆ ವಿಶ್ವಾಸ ಇದೆ. ಮತ್ತು ಈ ವೈಷಮ್ಯ ಏನಿದೆ ಮತ್ತು ಸೇಡಿನ ಒಂದು ವೈಷಮ್ಯ ಅದು ಇದಕ್ಕೆ ಕಾರಣ ಅದೇ ಅಂತ ಕಂಡು ಬರ್ತಾ ಇದೆ. ಇದು ಏನಂತ ಹೇಳಿದ್ರೆ ಈ ಕೋಮುವಾದದ ಒಂದು ಕೆಟ್ಟ ವಾತಾವರಣ ಏನು ನಿರ್ಮಾಣ ಆಗ್ತದೆ ಮತ್ತು ನಿರ್ಮಾಣ ಆಗಿದೆ ಅದರ ಒಂದು ಫಲಶ್ರುತಿ ಅಂತಲೇ ಹೇಳ್ಬೋದು ಇದು. ಆದರೂ ಇನ್ನು ತನಿಖೆ ಎಲ್ಲ ಪೂರ್ತಿಯಾಗಿ ಪೊಲೀಸವರು ಮಾಡಿದ ನಂತರ ಎಲ್ಲ ವಿಷಯಗಳು ಹೊರಗೆ ಬರ್ತದೆ. ಆದರೆ ಪ್ರಥಮ ಈಗ ಆಗಿರುವಂಥದ್ದು ನಮ್ಮ ಒಂದು ನಿಜವಾಗ್ಲೂ ಬಹಳ ನೋವಾಗಿದೆ. ಒಬ್ಬ ಯುವಕ